ಮಾಮ್. ಎಲ್ಲಿದ್ಯಾ ನಿತ್ಯ? ಮನೇಲಿ ಮಾಮ್. ಇಷ್ಟೊತ್ತು ಫೈಲ್ಸ್ ನೋಡಿ ನೋಡಿ ಸುಸ್ತಾಗಿ ಈಗಷ್ಟೇ ಮಲ್ಕೊಂಡೆ. ಹೌದಾ? ಇಲ್ಲಿ ನನ್ನ ಕೆಲಸನೂ ಎಲ್ಲ ಮುಗೀತು, ನಾನು ಹೊರಡ್ತಾ ಇದ್ದೀನಿ. ಆಗ್ಲೇನಾ? ಅಲ್ಲೇನೋ ಟೆನ್ಷನ್ ಅಲ್ಲಿರೋ ಹಾಗಿದೆ. ಟೆನ್ಷನ್ ಅಂತಿದ್ದಾಳಲ್ಲ, ಎಲ್ಲರೂ ಅಭಿಗೋಸ್ಕರ ಹುಡ್ಕೋದನ್ನ ಕಿಟಕಿಯಿಂದ ನೋಡ್ಬಿಟ್ಲಾ? ಏನ್ ಟೆನ್ಷನ್ ನಿತ್ಯ, ನಿನಗೆ ಹೇಗೆ ಗೊತ್ತು? ಅಂದ್ರೆ ಮದ್ವೆ ಕೆಲಸ ಅಂದ್ರೆ ಟೆನ್ಷನ್ ಇರುತ್ತೆ ಅಲ್ವಾ ಮಾಮ್? ಹೌದು ನಿತ್ಯ, ಇವತ್ತು ನಿನ್ಗೂ ಜೈಗೂ ವೆಡ್ಡಿಂಗ್ ರಿಂಗ್ಸ್ ಪರ್ಚೇಸ್ ಮಾಡಿದ್ವಿ. ಅದರಲ್ಲಿ ಒಂದು ಕಾಣಿಸ್ತಾ ಇಲ್ಲ. ಓ, ಎಲ್ಲರ ವೆಡ್ಡಿಂಗ್ ರಿಂಗ್ಗೋಸ್ಕರ ಹುಡುಕ್ತಿದ್ದೀರಾ? ಹೌದಾ ಮಾಮ್? ರಿಂಗ್ ಸಿಕ್ತಾ? ಸಿಕ್ತು, ಅದಕ್ಕೆ ಹೊರಡ್ತಾ ಇದ್ದೀನಿ. ಪರವಾಗಿಲ್ಲ ಮಾಮ್, ನೀನ್ ಅಲ್ಲೇ ಇದ್ದು ಉಳ್ದಿರೋ ಮದ್ವೆ ಕೆಲ್ಸನ ನೋಡ್ಕೋ. ನಾನು ಇಲ್ಲಿ ಫೈಲ್ಸ್ ನೋಡ್ತೀನಿ. ಇಲ್ಲ ನಿತ್ಯ, ನನಗೂ ಸ್ವಲ್ಪ ಸುಸ್ತಾಗ್ತಾ ಇದೆ, ಮನೆಗೆ ಬಂದು ರೆಸ್ಟ್ ಮಾಡ್ತೀನಿ. ಅಲ್ಲೇ ರೆಸ್ಟ್ ತಗೋಬಹುದು ಅಲ್ವಾ ಮಾಮ್? ಯಾಕೆ? ನಾನು ಮನೆಗೆ ಬಂದ್ರೆ ನಿನ್ಗೇನಾದ್ರೂ ಪ್ರಾಬ್ಲಮ್ಮಾ? ನನಗೇನೋ ಪ್ರಾಬ್ಲಮ್ ಇಲ್ಲ, ನೋ ಪ್ರಾಬ್ಲಮ್. ಓಕೆ, ಹಾಗಾದ್ರೆ ನಾನು ಬರ್ತಾ ಇದ್ದೀನಿ. ಒಂದು 5 ಮಿನಿಟ್ಸ್ ಬಿಟ್ಟು ಹೊರಡು ಮಾಮ್. ಯಾಕೆ? ಅಂದ್ರೆ ಅಂದ್ರೆ ಇವಾಗ ಮುಹೂರ್ತ ಚೆನ್ನಾಗಿಲ್ವಂತೆ. ಕಮ್ ಆನ್ ನಿತ್ಯ, ನನಗಂತ ನಂಬಿಕೆ ಎಲ್ಲ ಏನೂ ಇಲ್ಲ. ಇಲ್ಲಿ ನೋಡು, ಇವಾಗಲೇ ಕಾರ್ ಹತ್ತುತ್ತಾ ಇದ್ದೀನಿ, ಇನ್ನೊಂದು 10 ನಿಮಿಷದಲ್ಲಿ ಅಲ್ಲಿರ್ತೀನಿ. ಓಕೆ ಮಾಮ್. ಶಿಟ್, ಅನಾವಶ್ಯಕವಾಗಿ ಬಂದಲ್ಲ. ಇವಾಗ ಮಾಮ್ಗಿಂತ ಮೊದಲು ನಾನೇ ಮನೆಗೆ ಹೋಗ್ಬೇಕು. ಆ ಕಾರ್ನೇ ಫಾಲೋ ಮಾಡು, ಫಾಸ್ಟ್ ಆಗಿ ಗೋ. ಫಾಸ್ಟ್. ಆ ಕಾರ್ನ ಕ್ರಾಸ್ ಮಾಡಿ ಫಾಸ್ಟ್ ಆಗಿ ಹೋಗು. ಫಾಸ್ಟ್. ನಾಣಿ, ಎಲ್ರೂ ಮತ್ತೆ ಹುಡುಕಿ ಹೋಗಿ ಹೋಗಿ. ಅಭಿ, ಅಭಿ ಮಗನೇ, ಎಲ್ಲಿಗೆ ಹೋಗಿದ್ಯೋ? ಅಣ್ಣ, ಎಲ್ಲಿದ್ಯಾ ಅಣ್ಣ? ಅಭಿ, CC ಕ್ಯಾಮ್ರಾದಲ್ಲೂ ಕಾಣಿಸ್ತಿಲ್ಲ, ಮನೇಲೂ ಇಲ್ಲ. ಎಲ್ಲಿಗೆ ಹೋದ ಇವನು? ಚಿಕ್ಕ ಮಗು, ಹೇಳ್ದೆ ಕೇಳ್ದೆ ಎಲ್ಲಿಗೆ ಹೋದ? ಈ ಮನೆ ಬಗ್ಗೆ ಅಭಿ ಕೋಪ ಇದ್ದಿದ್ರೆ ಅವ್ನು ಬರ್ತಾನೆ ಇರಲಿಲ್ಲ. ಮನೆಗೆ ಬಂದು ಹೀಗೆ ಮಾಯ ಆಗಿದ್ದಾನೆ ಅಂದ್ರೆ ಏನಾಯ್ತು ಅಂತ. ಒಂದು ವೇಳೆ ಮನೆಗೆ ಹೋಗಿದ್ದಾನೇನೋ ಸರ್. ಮೇಡಮ್ ಅವ್ರ ಹತ್ರ ಒಂದು ಮಾತು ಇದೆ, ಹೆಂಗೆ ಹೋಗ್ತಾರಪ್ಪ?
ನನ್ನ ಮಗ ಅಂದ್ರೆ ನನಗೆ ಪ್ರಾಣ ಸರ್. ನಾನಂದ್ರೆ ಅವನಿಗೆ ಪ್ರಾಣ ಸರ್. ಹೇಗಾದ್ರೂ ನನ್ನ ಮಗನ ಹುಡ್ಕೊಡಿ ಸರ್. ಇದು ನಿಮ್ ಕೈಯಲ್ಲ ಸರ್. ಅವನು ನನ್ನ ಹತ್ರ ಹೇಳ್ದೇನೆ ಎಲ್ಲಿಗೂ ಹೋಗಲ್ಲ ಸರ್. ಎಲ್ಲಿದ್ದಾನೋ ಹುಡುಕಿ ಸರ್, ಪ್ಲೀಸ್ ಬೇಗ ಹುಡುಕಿ ಸರ್. ಅಭಿಗೆ ಏನೂ ಆಗಲ್ಲ ರೀ. ಅವನ್ ಎಲ್ಲೇ ಇದ್ರೂ ಸೇಫಾಗಿ ಕರ್ಕೊಂಡು ಬರ್ತೀನಿ. ನೀವು ಧೈರ್ಯವಾಗಿರಿ. ನಮ್ಮ ಅಣ್ಣ ಇಲ್ಲ ಅಂದ್ರೆ ನಾವಿಲ್ಲ ರೀ. ಅಣ್ಣನ ಹುಡುಕ್ರಿ. ಅಣ್ಣನಿಗೇನು ಆಗಲ್ಲಮ್ಮ, ನಾನಿದ್ದೀನಲ್ವಾ. ಕೇಶವ, ಅಭಿನಿ ಎಲ್ಲಿ ನೋಡಿದೆ ಅಂತಂದೆ? ಸ್ಟೆಪ್ಸ್ ಹತ್ರ ಅಂಕಲ್. ಹಾಗಾದ್ರೆ ಖಂಡಿತವಾಗ್ಲೂ ಮೇಲೆ ಹೋಗಿರ್ತಾನೆ ಸರ್. ಆದ್ರೆ ಮೇಲ್ಗಡೆ ಹುಡುಕಿದ್ವಿ ಸರ್, ಕಾಣಿಸ್ಲಿಲ್ಲ. ಮತ್ತೆ ಹುಡ್ಕೊಂಡು ನಡಿ. ಸರ್, ಅಭಿ, 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 ನಾಣಿ, ಆಗ್ಲೇ ಅಭಿ ಈ ರೂಮಿಗೆ ಬಂದಿದ್ದ ಅಲ್ವಾ? ಹೌದು ಸರ್. ಮತ್ತೆ ಆ ಫೋಟೋ ನೋಡೋದಕ್ಕೆ ಈ ರೂಮಿಗೆ ಬಂದಿರ್ತಾನೇನೋ ಅನ್ನೋ ಡೌಟ್ ಬಂದು ನಾನು ಕೂಡ ಈ ರೂಮಿಗೆ ಬಂದೆ ಸರ್. ಆ ಫೋಟೋಸ್ ತೆಗೆದು ಈ ಕಬೋರ್ಡಲ್ಲಿ ಬಚ್ಚಿಟ್ಟಿದ್ದೆ. ಒಂದ್ ವೇಳೆ ಅಭಿ ಮತ್ತೆ ಈ ರೂಮಿಗೆ ಬಂದಿದ್ರೆ ಇಲ್ಲಿಂದ ಎಲ್ಲಿಗೆ ಹೋದ ಅಂತ. ಅಭಿ ಕಾಣಿಸದ್ನ ಜೈ? ಇಲ್ಲ ಚಿಕ್ಕಮ್ಮ. ಇದಕ್ ಮೊದಲು ನಿನಗೋಸ್ಕರ ನಾನು ಈ ರೂಮಿಗೆ ಬಂದಿದ್ದೆ ಜೈ. ಆಗ ಯಾರೂ ಇರ್ಲಿಲ್ಲ. ಆ ಕಬೋರ್ಡ್ ತೆಗ್ದಿತ್ತು, ಅದಕ್ಕೆ ನಾನೇ ಬೀಗ ಹಾಕಿ ಬಂದೆ. ಅಭಿ ಈ ರೂಮಲ್ಲಿ ಇಲ್ಲ ಸರ್. ಮನೇಲಿ ಕೂಡ ಇಲ್ಲ ಸರ್. ನನ್ಗನ್ಸೋ ಹಾಗೆ ಹೊರಗಡೆ ಹೋಗಿರ್ತಾನೇನೋ. ಕೆಳಗಡೆ ಗಂಗಾ ಅಳ್ತಾ ಇದ್ದಾಳೆ ಜೈ. ಅವಳನ್ನ ಸಮಾಧಾನ ಮಾಡೋಕ್ ನಮ್ ಕೈಲಾಗ್ತಿಲ್ಲ. ಏನಾದ್ರೂ ಒಂದ್ ಮಾಡಪ್ಪ. ನೀವು ಗಂಗನ ನೋಡ್ಕೋತಾ ಇರಿ ಚಿಕ್ಕಮ್ಮ. ನಾನು ನಾಣಿ ಹೊರಗಡೆ ಹೋಗಿ ಎಲ್ಲ ಕಡೆ ಹುಡುಕಿ ಅಭಿ ಎಲ್ಲಿದ್ದಾನೆ ಅಂತ ನೋಡ್ತೀನಿ. ನಡಿ ನಾಣಿ. ಸರ್, ಇಷ್ಟು ಬೇಗ ಬಂದ್ರಲ್ಲ ಮೇಡಮ್? ನಿತ್ಯ ಎಲ್ಲಿ? ಮೇಲ್ಗಡೆ ಇದ್ದಾರೆ ಮೇಡಮ್. ನಿತ್ಯ, ನಿತ್ಯ, ಇಷ್ಟು ಫಾಸ್ಟ್ ಆಗಿ ಬಂದ್ಬಿಟ್ಟಿಯಲ್ಲ ಮಾಮ್. ನೀನ್ ಕೂಡ ಈಗಷ್ಟೇ ಬಂದಿರೋ ಹಾಗಿದ್ಯಾ? ಮಾಮ್, ಐ ಮೀನ್ ಮೇಲ್ಗಡೆಯಿಂದ ಕೆಳಗಡೆ. ಅಷ್ಟೆಲ್ಲ ಬೇವರ್ತಿದ್ಯಲ್ಲ? ಇದಾ ಫೈಲ್ಸ್ ನೋಡಿ ನೋಡಿ ಸ್ಟ್ರೆಸ್ ಆಯ್ತು ಮಾಮ್. ಅದಕ್ಕೆ ಸ್ವೆಟ್ ಬರ್ತಿದೆ. AC ಹಾಕೊಳಕ್ಕಾಗ್ಲಿಲ್ವಾ? ಇಟ್ಸ್ ಓಕೆ ಮಾಮ್. ನೀನ್ ಕೂಡ ನನ್ನ ಜೊತೆಗೆ ಜೈ ಮನೆಗೆ ಬಂದಿದ್ರೆ ಚೆನ್ನಾಗಿರ್ತಿತ್ತು. ಯಾಕೆ ಮಾಮ್? ನನ್ನ ಮೇಲೆ ನಿಂಗೇನಾದ್ರೂ ಡೌಟ್ಸ್ ಇದ್ರೆ ಕ್ಲಾರಿಫೈ ಆಗ್ತಿತ್ತಲ್ವಾ? ನಿನ್ ಮೇಲೆ ನನಗೆ ಡೌಟ್ಸಾ? ನೋ ವೇ ಮಾಮ್. ಅಂದ್ರೆ ನಾನೇನು ನಿನ್ಗೂ ಜೈಗೂ ವೆಡ್ಡಿಂಗ್ ಸರ್ಪ್ರೈಸ್ ಮಾಡೋಣ ಅನ್ಕೊಂಡೆ. ನೀನು ಎದುರುಗಡೆ ಇದ್ರೆ ಜೈ ಏನು ಕೇಳಲ್ಲ. ನೀನು ಜೈ ಮುಂದೆ ನಿನ್ ಬಾಯ್ ಬಿಡಲ್ಲ. ನಿಮ್ಮಿಬ್ರಿಗೂ ಏನ್ ಬೇಕೋ ಅದನ್ನ ನಾನೇ ಅರೇಂಜ್ ಮಾಡೋಣ ಅನ್ಕೊಂಡಿದ್ದೆ. ಅದು ನನ್ನ ಕೈಲಿ ಆಗೋ ಥರ ಇಲ್ಲ.
ಇವಾಗ ಏನಾಯ್ತು ಮಾಮ್? ಯಾರೋ ನನ್ನ ಮೇಲೆ ಸ್ಪೈ ಮಾಡ್ತಿದ್ದಾರೆ ಅಂತ ನನಗೆ ಅನುಮಾನ ಬರ್ತಾ ಇದೆ. ನಾನು ಎಲ್ಲಿಗೆ ಹೋಗ್ತೀನೋ ಅಲ್ಲಿಗೆ ಯಾರೋ ನನ್ನ ಫಾಲೋ ಮಾಡ್ತಾ ಇದ್ದಾರೆ. ಅದು ನೀನಲ್ಲ ಅಲ್ವಾ? ವಾಟ್ ಡು ಯು ಮೀನ್ ಮಾಮ್? ನಿನ್ ಮೇಲೆ ಸ್ಪೈ ಮಾಡ್ಬೇಕಾಗಿರೋ ಅಗತ್ಯ ನನಗೇನಿದೆ? ಅಂದ್ರೆ ನಿನ್ನೆವರೆಗೂ ಗಂಗಾಗೋಸ್ಕರ ಹುಡುಕ್ದೋಳು ಸಡನ್ ಆಗಿ ನಿನ್ ಮದ್ವೆ ಕೆಲಸ ಮಾಡೋದು ಏನಪ್ಪಾ ಅಂತ ನಿನಗೆ ಡೌಟ್ ಬಂತೇನೋ ಅಂತ. ಅಂತ ಡೌಟ್ ನನಗೆ ಯಾಕೆ ಬರುತ್ತೆ ಮಾಮ್? ಆದ್ರೂ ಅವಳು ಇವಾಗಿಲ್ಲ ಅಲ್ವಾ, ಅದಕ್ಕೆ ನೀನು ಮದ್ವೆಗೆ ಒಪ್ಕೊಂಡಿದ್ಯಾ? ಅಕ್ಕ ಬದುಕಿದ್ರೆ ನಾನೇ ಒಪ್ಕೋತಾ ಇರ್ಲಿಲ್ಲ. ಆ ಕ್ಲಾರಿಟಿ ನನಗೆ ಇದೆ ಮಾಮ್. ಥ್ಯಾಂಕ್ ಯು ನಿತ್ಯ. ಕನ್ಫ್ಯೂಸ್ ಆಗ್ದೇನೆ ಅದೇ ಕ್ಲಾರಿಟಿನಲ್ಲೇ ಇರು. ರೆಸ್ಟ್ ತಗೋ. ಮಾಮ್ಗೆ ರಿಯಲ್ ಆಗಿ ನನ್ನ ಮೇಲೆ ಡೌಟ್ ಬಂದಿದೆ. ಕೇರ್ಫುಲ್ ಆಗಿರ್ಬೇಕು. ಹೋಗು ನಿತ್ಯ. ನೀವಿನ್ ಆಫೀಸ್ಗೆ ಹೋಗಿ. ಸರಿ ಮೇಡಮ್. ಅಭಿಗೇನು ಆಗಲ್ಲಮ್ಮ, ಅಳಬೇಡ. ಹೇಳಿ ಅತ್ಗೆ. ಅಭಿ ಸಿಕ್ಕದ್ನ ಕಲ್ಪನಾ ಅವ್ರೆ? ಇಲ್ಲ ಅತ್ಗೆ, ಜೈ ಹುಡುಕ್ತಾ ಇದ್ದಾನೆ. ಅಭಿ ಏನಾದ? ಗಂಗಾ ಹೇಗಿದ್ದಾಳೆ? ಗಂಗಾ ದಿವ್ಯಾ ಅಳ್ತಾ ಇದ್ದಾರೆ. ಅವ್ರನ್ನ ಸಮಾಧಾನ ಮಾಡೋಕ್ ನಮ್ ಕೈಲಿ ಆಗ್ತಿಲ್ಲ ಅತ್ಗೆ. ಈ ಟೈಮಲ್ಲಿ ಹೆತ್ತ ತಾಯಿಯಾಗಿ ನಾನ್ ಗಂಗಾ ಪಕ್ಕ ಇರ್ಬೇಕಿತ್ತು. ಈ ರಾಕ್ಷಸಿ ನಿತ್ಯದಿಂದ ಇಲ್ಲಿಗೆ ಬರ್ಬೇಕಾಯ್ತು. ಎಲ್ಲ ದುರಾದೃಷ್ಟ. ಬೇಜಾರ್ ಮಾಡ್ಕೋಬೇಡಿ ಅತ್ಗೆ, ಅಭಿಗೇನು ಆಗೋದಿಲ್ಲ. ನೀವು ನಿತ್ಯ ಹತ್ರನೇ ಇರಿ. ಅವಳಿಗೆ ಡೌಟ್ ಬರಬಾರ್ದು. ಅಭಿ ಎಲ್ಲೇ ಇದ್ರೂ ಜೈ ಹುಡ್ಕೊಂಡು ಕರ್ಕೊಂಡು ಬರ್ತಾನೆ. ನೀವು ಧೈರ್ಯವಾಗಿರಿ. ಅಭಿ ಸಿಕ್ತಿದ್ದ ಹಾಗೆ ನನ್ಗೊಂದು ಕಾಲ್ ಮಾಡಿ ಗಂಗಾಗೆ ಸಮಾಧಾನ ಮಾಡಿ ದಿವ್ಯಂಗೆ ಧೈರ್ಯ ಹೇಳಿ. ನೀವಿದ್ದೀರಾ ಅನ್ನೋ ಭರವಸೆಯಿಂದನೇ ನಾನು ಮನೆಗೆ ಬಂದ್ಬಿಟ್ಟೆ. ನೀವೇನು ಹೆದರ್ಬೇಡಿ ಅತ್ಗೆ, ನಾವು ನೋಡ್ಕೋತೀವಿ. ಜೈ ಖಂಡಿತ ಅಭಿನ ಹುಡ್ಕೊಂಡು ಕರ್ಕೊಂಡು ಬರ್ತಾನೆ. ಆ ನಂಬಿಕೆ ನನಗಿದೆ. ನೀವು ಜೈನ ನಂಬಿ. ಹಾ. ಅಭಿ 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 ನಾಣಿ ಸರ್. ಕಾಣಿಸಿದ್ನಾ? ಇಲ್ಲ ಸರ್. ಸರಿ ನಡಿ. ಅಭಿ 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 ನಾಣಿ ಸಿಕ್ಕಿದ್ನಾ? ಇಲ್ಲ ಸರ್. ಅಭಿ ಇದಕ್ ಮೊದಲು ನಿನಗೋಸ್ಕರ ನಾನು ಈ ರೂಮಿಗೆ ಬಂದಿದ್ದೆ ಜೈ. ಆಗ ಯಾರೂ ಇರ್ಲಿಲ್ಲ. ಆ ಕಬೋರ್ಡ್ ತೆಗ್ದಿತ್ತು, ಅದಕ್ಕೆ ನಾನೇ ಬೀಗ ಹಾಕಿ ಬಂದೆ.
ಅಭಿ ಅಭಿ ನಾಣಿ ಸರ್ ಅಭಿ ಸಿಕ್ತಾ? ಎಲ್ಲಿ ಸರ್? ಮನೇಲೇ ಇದ್ದಾನೆ, ಬೇಗ ನಡಿ. ಜೈ, ಏನಾದ್ರೂ ಗೊತ್ತಾಯ್ತಾ? ಅಭಿ ಮನೇಲೇ ಇದ್ದಾನೆ ಅಜ್ಜಿ, ಅಲ್ಲಿ ಮೇಲ್ಗಡೆ ರೂಮಲ್ಲಿ ಇದ್ದಾನೆ. ಅಭಿ, ಜೈ, ಕೀಸ್ ಅದ್ರಲ್ಲಿದೆ. ಅಭಿ ಅಭಿ, ಅಭಿ ಅಭಿ, ಅಭಿ ಅಭಿ ಅಭಿ, ಅಭಿ, ಅಭಿ ಯಜಮಾನ್ರೆ. ಅಭಿ, ಅಭಿ ಅಭಿ, ಅಭಿ, ಅಭಿ ಅಭಿ ಮಗನೇ. ಕಣ್ಬಿಡಬಿ, ಕಣ್ಬಿಡಬಿ. ಅಭಿ ಅಭಿ ಅಭಿ, ಅಭಿ ಅಭಿ ಯಜಮಾನ್ರೆ. ಕಣ್ಬಿಡು ಅಭಿ, ಅಭಿ ಕಣ್ಬಿಡು ಅಭಿ, ಕಣ್ಬಿಡು ಅಭಿ. ಅಭಿ ಕಣ್ಬಿಡ್ತಿಲ್ಲ ರೀ ಅಭಿ, ಕಣ್ಬಿಡ್ತಿಲ್ಲ ಅಭಿ, ಮಾತಾಡು ಅಭಿ. ನಾಣಿ ಸರ್. ನೀರ್ ತಗೊಂಡ್ ಬಾ, ಹೋಗು. ಅಭಿ, ನನ್ನ ಅಭಿಗೆ ಏನಾಯ್ತು? ಅಭಿ ಕಣ್ಬಿಡು ಅಭಿ. ಮಗನೆ ಹೇಳು ಮಗನೆ. ಅಭಿ ಅಣ್ಣ ಮಾತಾಡಣ್ಣ. ಪುಟ್ಟ ಅಭಿ, ಪುಟ್ಟ ಪುಟ್ಟ ಎದ್ದೇಳು.